ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಬಂಡೆ ಮಹಾಕಾಳಿ ಅಮ್ಮನ ಟೆಂಪಲ್‌ಗೆ ಹೋಗ್ತಾ ಇದ್ದೀವಿ. ಬೈಕಲ್ಲಿ ಹೋಗೋದ್ ಬೇಡ ಅಂತ ಹೇಳಿ ಆಟೋ ಬುಕ್ ಮಾಡ್ಕೊಂಡಿದ್ವಿ. ಆಟೋದಲ್ಲೇ ರೀಚ್ ಆದ್ವಿ ಟೆಂಪಲ್‌ಗೆ. ಜನ ಸಾಗರನೆ ತುಂಬಿತ್ತು. ಇವತ್ತು ಬರೋದಕ್ಕೆ ಕಾರಣ ಇವತ್ತು ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ದಿನ ವಿಶೇಷ ಪೂಜೆ ಇರುತ್ತೆ. ಜೊತೆಗೆ ಅಮ್ಮನವರ ಮೇಲೆ ನೀರು ಹಾಕಿ ನಮ್ಮ ತಲೆ ಮೇಲೆ ಬೀಳೋ ರೀತಿ ಹಾಕ್ತಾರೆ. ಅದಕ್ಕೋಸ್ಕರನೇ ಬಂದಿದ್ವಿ. ನೋಡಬಹುದು ಜನಗಳು ಎಷ್ಟು ಜನ ಬಂದಿದ್ದಾರೆ ಅಂತ ಭಕ್ತಾದಿಗಳು. ತುಂಬಾನೇ ಬ್ಯಾರಿಕೇಡ್ಸ್ ಹಾಕಿದ್ರು. ಎಲ್ಲಾ ಬ್ಯಾರಿಕೇಡ್ಸ್ ಅಲ್ಲೂ ಕೂಡ ಜನಗಳು. ನಾನು ನನ್ನ ಮಗಳನ್ನ ಎತ್ಕೊಂಡು ಲೈನಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದೀವಿ. ಜೊತೆಗೆ ಇವತ್ತು ವಿಶೇಷ ಪೂಜೆ ಇರೋದ್ರಿಂದ ಬಹಳ ಕಡೆಯಿಂದ ಜನಗಳು ಬಂದಿರ್ತಾರೆ. ನಾವು ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ನೋಡಬಹುದು. ಅಲ್ಲಿ ಕೂಡ ಕ್ಯೂ ಅಲ್ಲಿ ಸ್ವಲ್ಪ ಸ್ವಲ್ಪ ಜನನೇ ಬಿಡ್ತಾ ಇದ್ರು. ನಾವು ಹೋಗ್ಬೇಕಾದ್ರೆ ಎಲ್ಲ ಕಡೆಯಿಂದನೂ ನೋಡಿದ್ವಿ. ಆಮೇಲೆ ಸ್ಪೆಷಲ್ ಎಂಟ್ರನ್ಸ್‌ಗೆ ಟಿಕೆಟ್ ತಗೊಂಡ್ವಿ. ಸ್ಪೆಷಲ್ ಎಂಟ್ರನ್ಸ್ ಕೂಡ ತಗೊಂಡು ಅಲ್ಲಿ ಹೋದ್ರು ಕೂಡ ತುಂಬಾನೇ ಜನಗಳು. ಅಲ್ಲೂ ರಶ್ ಇತ್ತು. ಹಂಗು ಹಿಂಗು ನಾವು ದೇವಸ್ಥಾನದ ಬಳಿಗೆ ರೀಚ್ ಆಗ್ತಾ ಇದ್ವಿ ನಿಯರ್ ಬೈ. ಇವತ್ತು ವಿಶೇಷವಾಗಿ ಅಮಾವಾಸ್ಯೆ ಇರೋದ್ರಿಂದ ಭಕ್ತಾದಿಗಳಿಗೆ ಪ್ರಸಾದನ ತಯಾರಿಸೋದಕ್ಕೆ ಭಟ್ರುಗಳೆಲ್ಲ ಅಡಿಗೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ರು. ಕಾಮಧೇನು ಸಿಕ್ಕಿದ್ರು. ಮತ್ತೆ ಬಂಡೆ ಮಹಾಕಾಳಿ ಅಮ್ಮನವರ ಸನ್ನಿಧಿಗೆ ನಾವು ಎಂಟ್ರಿ ಆದ್ವಿ. ಮತ್ತೆ ಅಮ್ಮನವರ ಒಂದು ಶಿಲೆ ಇತ್ತು ಅಲ್ಲಿ. ಅಲ್ಲಿ ಬೀಗ ಎಲ್ಲ ಹಾಕಿದ್ರು. ನನ್ನ ಯೋಚನೆಯ ಪ್ರಕಾರ ಅಲ್ಲಿ ಕಷ್ಟಗಳನ್ನ ಬೀಗ ಹಾಕಿ ಕಟ್ಟಿ ಬರ್ತಾರೆ ಅನ್ನೋದು ನನಗೆ ತಿಳಿದಿರೋ ರೀತಿ ಅಂತ ಅನ್ಕೊಂಡಿದೀನಿ. ಬಟ್ ಆದ್ರೂ ನನಗೆ ಸ್ಪಷ್ಟ ಮಾಹಿತಿ ಇಲ್ಲ. ತಪ್ಪಿದ್ದರೆ ಕ್ಷಮೆ ಇರ್ಲಿ. ನೋಡಿ ಸುತ್ತಮುತ್ತ ಜನಗಳು ಎಲ್ಲರೂ ಭಕ್ತಾದಿಗಳು ಎಷ್ಟು ಜನ ಸೇರಿದ್ದಾರೆ ಅಂತ. ಮತ್ತೆ ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಕ್ಯೂನಲ್ಲಿ ನಿಂತಿರ್ಬೇಕಾದ್ರೆ ಅಲ್ಲಿ ಫಿಶ್ ಅಕ್ವೇರಿಯಂ ಇತ್ತು. ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಇತ್ತು ಅಕ್ವೇರಿಯಂ ಒಳಗಡೆ. ತುಂಬಾನೇ ಚೆನ್ನಾಗಿತ್ತು. ಅದಕ್ಕೆ ಅದನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ. ಅದು ಕೂಡ ತುಂಬಾ ಖುಷಿ ಆಯ್ತು ನಮ್ಗೆ ಫಿಶ್ ನೋಡಿ. ಮತ್ತೆ ಒಳಗಡೆ ಹೋಗೋದಕ್ಕೆ ಹಾಗೂ ಹೀಗೂ ದಾರಿ ಸಿಕ್ತು ನಮಗೆ ಕ್ಯೂ ಇಂದ. ಅಲ್ಲಿ ಕೂಡ ಒಂದು ದೊಡ್ಡವಾದ ಬೃಹದಾಕಾರವಾದ ಮರ ಇತ್ತು. ಆ ಮರದಲ್ಲಿ ಕೂಡ ಕೀಗಳನ್ನ ಚುಚ್ಚಿದ್ರು. ಸೊ ನಾವು ಅಲ್ಲಿ ಒಂದು ಸೆಲ್ಫಿ ಕೂಡ ತಗೊಂಡ್ವಿ. ನಾನು ನನ್ನ ಹಬ್ಬಿ, ನಾನು ನನ್ನ ಮಗಳು, ನಾವು 3 ಜನ ಎಲ್ಲರೂ ಸೇರಿ ಒಂದು ಸೆಲ್ಫಿನ ತಗೊಂಡ್ವಿ. ನಂತರ ಒಳಗಡೆ ಹೋಗ್ಬೇಕಾದ್ರೆ ಬಂಡೆ ಮಹಾಕಾಳಿ ಅಮ್ಮನವರ ಪ್ರತಿರೂಪಗಳನ್ನ ಇಟ್ಟಿದ್ರು. ಒಬ್ಬೊಬ್ರು ಒಂದೊಂದು ರೀತಿಯ ಅವತಾರಗಳು ಇತ್ತು. ಮತ್ತೆ ಮಹಾಸನ್ನಿಧಿಯಲ್ಲಿ ಅಮ್ಮನವರ ಅಲಂಕಾರವನ್ನು ನೋಡೋದಕ್ಕೆ 2 ಕಣ್ಣು ಕೂಡ ಸಾಲ್ತಾ ಇರಲಿಲ್ಲ. ತುಂಬಾನೇ ಚಂದವಾಗಿ ಅಲಂಕಾರ ಮಾಡಿದ್ರು. ಅದು ಕೂಡ ನೋಡಿ ನಮಗೆ ಆಶೀರ್ವಾದ ತಗೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತುಂಬಾನೇ ಖುಷಿ ಆಯ್ತು. ಮತ್ತೆ ಅಲ್ಲಿ ಕೂಡ ಹೊರಗಡೆ ಮಾವಿನಕಾಯಿ ಮತ್ತೆ ದೀಪ ಹಚ್ಚೋದಕ್ಕೆ ಬೆಲ್ಲದ ದೀಪ, ತುಪ್ಪು ದೀಪ ಎಲ್ಲ ಹಚ್ಚೋದಕ್ಕೆ ಎಲ್ಲಾನು ಹಾಕಿದ್ರು. ಮತ್ತೆ ಪರ್ಚೇಸಿಂಗ್ ಎಲ್ಲ ಒಳಗಡೆ ಹೊರಗಡೆ ಎಲ್ಲಾನು ಕೂಡ ಪರ್ಚೇಸಿಂಗ್ ಅಂತ ಇಟ್ಟಿದ್ರು. ಅದನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇದು ಇವತ್ತಿನ ವಿಶೇಷವಾದ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.